2024ರ ಲೋಕಸಭಾ ಚುನಾವಣೆಗೆ ಏಪ್ರಿಲ್ 26ರಂದು ನಡೆಯುವ ಮತದಾನಕ್ಕೆ ಜಿಲ್ಲಾದ್ಯಂತ ಸುಮಾರು 9,000 ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಮತಗಟ್ಟೆಗೆ ತೆರಳುವ ಸಿಬ್ಬಂದಿಗೆ ಸೂಕ್ತವಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಹೇಳಿದರು. ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಡಿಮಸ್ಟರಿಂಗ್ ಹಾಗೂ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಯ ವ್ಯವಸ್ಥೆಯನ್ನು ಪರಿಶೀಲಿಸಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು. 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಚಿತ್ರದುರ್ಗ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದಲ್ಲಿ 6 ವಿಧಾನಸಭಾ ಕ್ಷೇತ್ರ ಬರ್ತದೆ. ಹಾಗೆ ತುಮಕೂರಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು ನಮಗೆ ಬರ್ತದೆ. ಶ್ರೀರಾಮ ಎರಡೂ ಸೇರಿ 2168 ಮತಗಟ್ಟೆಗಳಿದ್ದಾವೆ. ಎಲ್ಲ ಮತಗಟ್ಟೆಗಳಲ್ಲಿ ಈಗ ಆಲ್ರೆಡಿ ಈ ದಿನ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಮಸ್ಟರಿಂಗ್ ಅಂತ ಕರಿತೀವಿ, ಡಿಸ್ಪರ್ಸಲ್ ಸೆಂಟರ್ಸ್. ಎಲ್ಲ ನಮ್ಮ AROಗಳು ಮತ್ತು ತಹಶೀಲ್ದಾರ್ಸ್ಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಆಲ್ರೆಡಿ ಮಸ್ಟರಿಂಗಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತಗಟ್ಟೆಗಳಿಗೆ ಸಿಬ್ಬಂದಿಗಳನ್ನು ಮತಗಟ್ಟೆ ಸಾಮಗ್ರಿಗಳೊಂದಿಗೆ ಕಳಿಸ್ಕೊಡೋ ವ್ಯವಸ್ಥೆ. ಈಗ ಆಲ್ರೆಡಿ ನಾನು 3 ತಾಲೂಕುಗಳನ್ನು ನೋಡ್ಕೊಂಡು ಎಲ್ಲ ಕಡೆಗೆ ಸುವ್ಯವಸ್ಥಿತವಾಗಿ ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಎಲ್ಲ ರೂಮ್ ವೈಸು ಮಸ್ಟರಿಂಗು ಮತ್ತು ಡಿಮಸ್ಟರಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಸಿಬ್ಬಂದಿಗಳು ಅವರು ವರ್ಕಿಂಗ್ ಸ್ಥಳದಿಂದ ಇಲ್ಲಿ ಬರಲಿಕ್ಕೂ ಸಮೇತ ನಾವು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಎಲ್ಲ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದೆ. ವಿಶೇಷವಾಗಿ ಸ್ವಲ್ಪ ಬಿಸಿಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ಇವಾಗ ಸನ್ಸ್ಟ್ರೋಕು ಮತ್ತು ಇತರೆ ಸಂಬಂಧಕ್ಕೋಸ್ಕರ ನಾವು ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ಎಲ್ಲ ಕಡೆ ಶಾಮಿಯಾನ ಇರ್ಬೋದು, ಆಮೇಲೆ ಮೆಡಿಕಲ್ ಕಿಟ್ ಇರ್ಬೋದು, ಎಲ್ಲ ರೀತಿಯಾದಂಥ ಮತಗಟ್ಟೆ ಸಿಬ್ಬಂದಿಗಳಿಗೆ ನಾವು ಅದನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಮಸ್ಟರಿಂಗ್ ಸೆಂಟ್ರಲ್ಲೇ ಒಂದು ಟೆಂಪ್ರವರಿ ಹೆಲ್ತ್ ಯೂನಿಟನ್ನು ಓಪನ್ ಮಾಡಿಬಿಟ್ಟು ಡಾಕ್ಟರ್ಸು, ಆಂಬ್ಯುಲೆನ್ಸು ಮತ್ತು ಫಸ್ಟ್ ಏಡ್ ಕಿಟ್ಸ್ಗಳಿರ್ಬೋದು, ಪ್ರಿಕಾಷನ್ ಮೆಡಿಸಿನ್ಸ್ ಇರ್ಬೋದು ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. EVM ಆಲ್ರೆಡಿ ಎಲ್ಲ ಕಮಿಷನಿಂಗ್ ಮಾಡಿ ರೆಡಿ ಇದ್ದಾವೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಜನ ECL ಇಂಜಿನಿಯರ್ಗಳನ್ನು ನಾವು ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ನಿಯೋಜನೆ ಮಾಡಿದರೆ ಅವರು ಸಹ ಇಲ್ಲಿ ಇದ್ದಾರೆ. ಎಲ್ಲ ರೀತಿ ತಯಾರಾಗಿದೆ. ಇನ್ನೇನು 1-1.5 ಗಂಟೆ ಒಳಗೆ ಎಲ್ಲ ಊಟ ಮಾಡ್ಕೊಂಡು ತಮ್ಮ ಮತಗಟ್ಟೆಗೆ ತೆರಳುತ್ತಿದ್ದಾರೆ. ವಿಶೇಷವಾಗಿ ನಾವು ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಸಖಿ ಬೂತ್ ಅಂತ, ಅಂದರೆ ಬರೀ ಹೆಣ್ಮಕ್ಳೇ ಆ ಒಂದು ಬೂತನ್ನು ಮೇಂಟೈನ್ ಮಾಡೋವಂಥದ್ದು ಇರ್ಬೋದು. ಜೊತೆಗೆ ಒಬ್ಬರು PWD ಏನು ವಿಶೇಷ ಚೇತನ ಉಳ್ಳ ಅಂತಹ ನೌಕರರು ನಿರ್ವಹಿಸುವಂಥ ಒಂದು ಬೂತು, ಹಾಗೂ ಯಂಗ್ ಬೂತ್ ಅಂತೇಳಿ ಅಂದರೆ ಎಲ್ಲ ಯುವಕರೇ ಇರುವಂತಹ ಟೀಮ್ ರನ್ ಮಾಡುವಂಥದ್ದು, ಮತ್ತು ಎತ್ನಿಕ್ ಅಂತೇಳಿ ನಾವು ಈ ಒಂದು ಪ್ರದೇಶದ ಸಾಂಪ್ರದಾಯಿಕವಾದಂತಹ ಏನು ಕಲೆ ಇರ್ಬೋದು, ಸಾಂಪ್ರದಾಯಿಕವಾದಂಥ ವಿಶೇಷತೆಯನ್ನು ಕೂಡಿರುವ ಮುಖಾಂತರ ನಾವು ಬೂತ್ಗಳನ್ನು ಮಾಡ್ತಿದ್ದೀವಿ. ಹಾಗಾಗಿ ಜೊತೆಗೆ ಎಲ್ಲಿ ನಮ್ಮದು ವೋಟರ್ ಟರ್ನ್ಔಟ್ ಆಗಿದೆ ಅದನ್ನು ಈಗ ಆಲ್ರೆಡಿ ನಮ್ಮ AROಗಳು ಮತ್ತು ತಹಶೀಲ್ದಾರ್ ಅವರು ವಿಶೇಷವಾದಂಥ ಕಾಳಜಿ ವಹಿಸಿ ಅವರಿಗೆ ನಾವು ಸ್ವೀಪ್ ಆಕ್ಟಿವಿಟೀಸ್ ಮುಖಾಂತರ ಹೆಚ್ಚಿನ ಟರ್ನ್ಔಟ್ ಮಾಡಲಿಕ್ಕೆ 4% ಇಂಪ್ರೂವ್ ಮಾಡಲಿಕ್ಕೆ ಸಮೇತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ವಿಶೇಷವಾಗಿ ಮತಗಟ್ಟೆ ಸಿಬ್ಬಂದಿಗಳ ಯೋಗಕ್ಷೇಮಕ್ಕೋಸ್ಕರ BO ಅವ್ರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದೀವಿ. ಮತ್ತು ಹೆಚ್ಚಿನ ಮಹಿಳೆಯರು ಚುನಾವಣಾ ಕರ್ತವ್ಯಕ್ಕೆ ಬಂದಿರೋದ್ರಿಂದ ಅವರ ಒಂದು ಸುರಕ್ಷತೆಗೂ ಸಹ ನಾವು ಆದ್ಯತೆ ನೀಡಿ CDPOಗಳನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿ ನಮ್ಮ ಏನು ಸಿಬ್ಬಂದಿಗಳ ಒಂದು ಸುರಕ್ಷತೆ ಮತ್ತು ಮತದಾನದ ಒಂದು ಪ್ರಾಮುಖ್ಯತೆಯನ್ನು ನಾವು ಕಾಪಾಡಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿ ಕ್ರಮ ಕೈಗೊಂಡಿದೆ. ಟೋಟಲ್ ಸಿಬ್ಬಂದಿ ಎಷ್ಟು ಇರುತ್ತೆ ಚುನಾವಣೆಗೆ? ಟೋಟಲ್ ಸಿಬ್ಬಂದಿ ಒಟ್ಟು ನಾವು 9,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ವಿ ಇಡೀ ಜಿಲ್ಲೆಯಾದ್ಯಂತ. ಓಕೆ, ಆ ಸಿಬ್ಬಂದಿಗಳಿಗೆಲ್ಲರಿಗೂ ಸಹ ನಾವು ಪೋಸ್ಟಲ್ ಬ್ಯಾಲೆಟ್ಟು, ಯಾರು ಹೊರಗಡೆ ಕ್ಷೇತ್ರದಲ್ಲಿ ಅವ್ರದ್ದು ಮತ ಇದೆ ಅವರಿಗೆ ಪೋಸ್ಟಲ್ ಬ್ಯಾಲೆಟನ್ನು ಕೊಟ್ಟಿದ್ದೀವಿ. ಇಲ್ಲೇ ಯಾರು ನಮ್ಮ ಕ್ಷೇತ್ರದಲ್ಲಿ ಮತದಾರ ಇರುವಂಥವರಿಗೆ ನಾವು EDC ಮುಖಾಂತರ ಅವ್ರಿಗೂ ಸಹ ಮತದಾನವನ್ನು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶವನ್ನು ಮಾಡಿದ್ದೀವಿ. ಚಿತ್ರದುರ್ಗ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ಹಾಗೂ ತುಮಕೂರು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿವೆ. ಅದರಂತೆ ಒಟ್ಟಾರೆ 2168 ಮತಗಟ್ಟೆಗಳು ಇವೆ ಎಂದರು. ಸಹಾಯಕ ಚುನಾವಣೆ ಅಧಿಕಾರಿ B. ಆನಂದ್ ಮಾತನಾಡಿ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಟ್ಟೆಗೆ ತೆರಳಲು ಸುಮಾರು 53 ಬಸ್ಗಳು, 3 ಜೀಪ್ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಡಿಮಸ್ಟರಿಂಗ್ ಹಾಗೂ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಯ ವ್ಯವಸ್ಥೆಯನ್ನು ಪರಿಶೀಲಿಸಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು. ಇನ್ನು ಸುಮಾರು 60 ಮಾರ್ಗಗಳ ಮೂಲಕ ಸಿಬ್ಬಂದಿ ತೆರಳಲಿದ್ದಾರೆ. ಸುಮಾರು 260 ಮತಗಟ್ಟೆಗಳಲ್ಲಿ ಒಟ್ಟಾರೆ 1,180 ಸಿಬ್ಬಂದಿಗಳು ಚುನಾವಣೆಯಲ್ಲಿ ಪಾಲ್ಗೊಳ್ಳುವರು ಎಂದಿದ್ದಾರೆ. ಇನ್ನು ತಹಶೀಲ್ದಾರ್ ರೇಹನ್ ಪಾಷಾ ಮಾತನಾಡಿ,
2024ರ ಲೋಕಸಭಾ ಚುನಾವಣೆಗೆ ಚಳ್ಳಕೆರೆ ನಗರದಿಂದ ನಿಯೋಜನೆಗೊಂಡ ಸಿಬ್ಬಂದಿಗಳು ಇಂದು ಮತಗಟ್ಟೆಗೆ ತೆರಳಿದ ತಕ್ಷಣ ಮತಗಟ್ಟೆಯಲ್ಲಿ ಪರಿಕರಗಳ ಸುರಕ್ಷತೆಯಿಂದ ಇರಿಸುವುದು ಹಾಗೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 9 ಮತಗಟ್ಟೆಗಳನ್ನು ವಿಶೇಷ ಮತಗಟ್ಟೆಗಳನ್ನಾಗಿ ಮಾಡಿದೆ. 5 ಸಖಿ ಮತಗಟ್ಟೆಗಳನ್ನು ನಗರದ ಉರ್ದು ಶಾಲೆ, ಕಾಟಪ್ಪನಹಟ್ಟಿ ಶಾಲೆ, ಹುಲಿಕುಂಟೆ ಶಾಲೆ, ಸಿದ್ದಾಪುರ ಹಾಗೂ ಪರಶುರಾಂಪುರ ಶಾಲೆಯಲ್ಲಿ ಮಾಡಲಾಗಿದೆ. ಇನ್ನು ವಿಶೇಷ ಚೇತನ ಮತಗಟ್ಟೆಯನ್ನು ನಗರದ ವಿಶ್ವಭಾರತಿ ಶಾಲೆಯಲ್ಲಿ ಮಾಡಿದರೆ ಯಂಗ್ ಮತಗಟ್ಟೆಯನ್ನು ನಗರದ ನವಚೇತನ ಶಾಲೆಯಲ್ಲಿ ಮಾಡಿದೆ. ಇನ್ನು ಹರಿಜನ, ಗಿರಿಜನ, ಬುಡಕಟ್ಟು ಸಂಪ್ರದಾಯಕ್ಕೆ ಸಂಬಂಧಿಸಿದಂತೆ ನನ್ನಿವಾಳದಲ್ಲಿ ಮಾಡಲಾಗಿದೆ. ಇನ್ನು ತಾಲೂಕಿನ ಮಾದರಿಗೆ ಧ್ಯೇಯ ಮತಗಟ್ಟೆ ಸರ್ಕಾರಿ ಪದವಿ ಪೂರ್ವ PU ಕಾಲೇಜಿನಲ್ಲಿ ಮಾಡಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಹಾಯಕ ಚುನಾವಣೆ ಅಧಿಕಾರಿ ಬಿ ಆನಂದ್, ತಹಶೀಲ್ದಾರ್ ರೇಹಾನ್ ಪಾಷಾ, PDO KS ಸುರೇಶ್, ಆಹಾರ ಶಾಖೆಯ ಶ್ರೀನಿವಾಸ್, ಚುನಾವಣೆ ಶಾಖಾ ಅಧಿಕಾರಿಗಳು, ಸಿಬ್ಬಂದಿ ಶ್ರೀಧರ್, ಕಂದಾಯ ಅಧಿಕಾರಿ ಲಿಂಗೇಗೌಡ, ಪ್ರಕಾಶ್, ಇತರ ಸಿಬ್ಬಂದಿ ಹಾಜರಿದ್ದರು.